ಪ್ರಿಯ ಪ್ರೇಕ್ಷಕ ಮಿತ್ರರೇ, ತುಲಾರಾಶಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋಲಿ ನಾವು ನೋಡೋಣ. ಎಷ್ಟು ಸಂತೋಷ, ಎಷ್ಟು ಸಡಗರ, ಎಷ್ಟು ಸಂಭ್ರಮ ಇವೆಲ್ಲವೂ ನಿಮಗೆ ಸಿಗೋದು ಅಲ್ಲಿಂದ ಅಂತಂದ್ರೆ ತುಲಾರಾಶಿಯವರಿಗೆ ಮಾರ್ಚ್ 28ನೇ ತಾರೀಕಿಂದ ಸಿಗುತ್ತೆ. ಅಂದ್ರೆ ಸರಿಸುಮಾರು 5 ವರ್ಷಗಳಿಂದ ಶನಿ ಬಾಧೆಯಲ್ಲಿದ್ದಂತ ತುಲಾರಾಶಿಯವರಿಗೆ ಈ ಮಾರ್ಚ್ 28ನೇ ತಾರೀಕು ಬಿಡುಗಡೆ ಸಿಗ್ತಾ ಇದೆ. ಅಂದ್ರೆ ನಿಮ್ಗಿನ್ನ ಪಂಚಮ ಶನಿ ಪ್ರಭಾವ ಇರೋದಿಲ್ಲ. ಮೇಲಾಗಿ ಮೇ 15ನೇ ತಾರೀಕು ಗುರುಬಲನೂ ಬಂದ್ಬಿಡುತ್ತೆ. ಎಂಥ ಅದ್ಭುತ ನೋಡಿ ತುಲಾರಾಶಿಯವ್ರಿಗೆ. ಗುರುಗಳೇ ಆಯ್ತು ಮಾರ್ಚ್ 28 ತಾನೆ, ಮಾರ್ಚ್ 1ನೇ ತಾರೀಕಿಂದ 28ನೇ ತಾರೀಕು ಕತೆ ಹೇಳ್ಬೇಕಲ್ವಾ, ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಹಾಗಿದ್ದಾಗ ನೋಡಿ, ಈ ಮಾರ್ಚ್ ತಿಂಗಳು ಮಾಸ ಭವಿಷ್ಯದಲ್ಲಿ ಎಷ್ಟು ಚೆನ್ನಾಗಿದೆ ತುಲಾರಾಶಿಯವರಿಗೆ. ನಿಮ್ಮ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಉಚ್ಚ ಸ್ಥಾನದಲ್ಲಿ ಇದ್ದಾರೆ. ಅಂದ್ರೆ ಉಚ್ಚ ಸ್ಥಾನ ಅಂದ್ರೆ ಎಕ್ಸಾಲ್ಟೆಡ್ ಪೊಸಿಷನ್. ಯಾವಾಗ 100ಕ್ಕೆ 100% ಅಷ್ಟು ಬಲಿಷ್ಠವಾಗಿ ರಾಶಿಯಾಧಿಪತಿ ಶುಕ್ರ ಇರ್ತಾರೋ ಅಲ್ಲಿಗೆ ನಿಮಗೆ ಮೇಜರ್ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಿಮ್ಮ ರಾಶಿ ಬಂದು ಬಲ ಆಗಿದೆ, ನಿಮ್ಮ ಶರೀರ ಬಂದು ಬಲ ಇದೆ, 8ನೇ ಮನೆ ಅಧಿಪತಿನ ಅವರೇ. ಆದ್ರಿಂದ ನಿಮ್ಗೆ ಅದೃಷ್ಟ ಬಲ ಇದೆ, ಆಯುಷ್ ವೃದ್ಧಿ ಇದೆ. ಗಂಡಾಂತರಗಳಿದ್ರೂ ಕೂಡ ಈ ತಿಂಗಳಲ್ಲಿ ಯಾವುದು ಅಪ್ಲೈ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಮಾರ್ಚ್ ತಿಂಗಳು. ಶನಿ ಬಿಟ್ಟು ಹೋಗ್ಬೇಕಾದ್ರೆ ಕೊಟ್ಟೋಗ್ಬೇಕಲ್ಲ, ಈಗ ಬಿಟ್ಟು ಹೋಗೋ ತಿಂಗಳೇ ಅಲ್ವಾ, ಆಗ ಕೊಡ್ತಾರೆ, ಏನ್ ತಲೆ ಕೆಡಿಸ್ಕೋಬೇಡಿ. ಇನ್ನು 12 ಮತ್ತು 9ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಬುಧನೂ ಕೂಡ ಶುಕ್ರನ ಜೊತೆಗೆ ನೀಚ ಸ್ಥಾನದಲ್ಲಿದ್ರು ಶುಕ್ರ ಉಚ್ಚನ ಆಗಿರೋದ್ರಿಂದ ನೀಚ ಭಂಗ ರಾಜಯೋಗದಲ್ಲಿ ಭಾಗ್ಯಾಧಿಪತಿನೂ ಆಕ್ಟಿವ್ ಆಯ್ತು, ದ್ವಾದಶಾಧಿಪತಿನೂ ಆಕ್ಟಿವ್ ಆಯ್ತು. ಅಲ್ಲಿಗೆ ವಿದ್ಯಾಭ್ಯಾಸ, ವ್ಯಾಪಾರ, ವಿದೇಶಿ ವಿದ್ಯೆ, ವಿದೇಶಿ ಉದ್ಯೋಗ, ವಿದೇಶಿ ವ್ಯಾಪಾರ ಈ ಎಷ್ಟರಲ್ಲೂ ಪಾಸಿಟಿವ್ ಆಯ್ತು. ಭಾಗ್ಯಗಳನ್ನ ನೋಡ್ಕೊಂಡ್ ಬರುತ್ತೆ. ಶುಭ ಕಾರ್ಯಗಳು ಮಾರ್ಚ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ನಡೆಯುವಂತ ಲಕ್ಷಣಗಳು ತುಂಬಾ ಪ್ರಸಿದ್ಧಿಯಾಗಿ ಕಾಣ್ತಾ ಇದೆ. ಇನ್ನು 12ನೇ ಮನೆ, ಒಳ್ಳೆ ನಿದ್ರೆ, ಒಳ್ಳೆ ಊಟ, ಒಳ್ಳೆ ಭೋಗ, ವೈಭವ ಎಲ್ಲವೂ ನಿಮಗೆ ಸಿಗುತ್ತೆ. ಬುಧನಿಂದ ಶುಕ್ರನಿಂದ ಪಾಸಿಟಿವ್ ಆಯ್ತು. ಇನ್ನು ರಾಶಿಯಿಂದ 2 ಮತ್ತೆ 7ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜನು ಭಾಗ್ಯಸ್ಥಾನದಲ್ಲೇ ಇದ್ದಾರೆ. ಅಂದ್ರೆ ಅವ್ರಿಗೆ ಅದು ಶತ್ರು ಮನೆ, ಆದ್ರೆ ನಿಮ್ಗೆ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಧನದಲ್ಲಿ ಅನುಕೂಲ, ಕುಟುಂಬದಲ್ಲಿ ಅನುಕೂಲ, ಖರ್ಚು ಜಾಸ್ತಿ ಆಗುತ್ತೆ, ಒಳ್ಳೆ ಖರ್ಚಾಗುತ್ತೆ, ಮಾತ್ರೆ ವ್ಯಾಲ್ಯೂ ಸಿಗುತ್ತೆ. ಜೊತೆಗೆ ಪರೀಕ್ಷೆಗೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳಿಗೆ ಸಕ್ಸಸ್ ಇರುತ್ತೆ. ಸಪ್ತಮಾಧಿಪತಿನ ಅವನೇ ಆದ್ರಿಂದ, ಯಾರು ಕುಜನೇ ಆದ್ರಿಂದ ನಿಮಗೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ಪ್ಲಸ್ ನಿಮ್ಗೇನಾದ್ರೂ ಭೂಮಿ, ಫ್ಲಾಟು ಅಥವಾ ಪ್ಲಾಟು ಏನಾದ್ರು ಖರೀದಿ ಮಾಡಬೇಕು ಅಂತಿದ್ರೆ ಇದು ಪ್ರಶಸ್ತವಾದ ಸಮಯ. ಅಲ್ಲ ಗುರುಗಳೇ ಸಂಧಿಕಾಲ ಇದೆ, ಮಾಡ್ಬೋದಾ? ಖಂಡಿತ ಮಾಡ್ಬೋದು, ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಈಗ ಶುರು ಮಾಡಿದ್ರೆ ಮೇ 15 ನಂತರ ನಿಮ್ಗೆ ರಿಜಿಸ್ಟ್ರೇಷನ್ ಎಲ್ಲ ಇತ್ಯಾದಿಗಳಾಗುತ್ತೆ. ಗುರುಬಲ ಬಂದ್ಬಿಟ್ಟಿರುತ್ತೆ, ಶನಿ ಬಾಧೆನ ಓಟೋಗ್ಬಿಟ್ಟಿರುತ್ತೆ. ತುಂಬಾ ಪ್ರಶಸ್ತವಾದ ಕಾಲ ಮಾರ್ಚ್ ತಿಂಗಳು, ಉಪಯೋಗಿಸ್ಕೋಬೇಕು ನೀವು. ಮೇಲಾಗಿ ನೋಡಿ, ಈ ವ್ಯವಸಾಯ ಮಾಡುವಂಥವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಕಾರಣ ಭಾಗ್ಯಸ್ಥಾನದಲ್ಲಿ ಕುಜ ಇರೋದ್ರಿಂದ. ಹಾಗೆ ವ್ಯವಸಾಯ ಮಾಡೋ ರೈತರು ಚೆನ್ನಾಗಿರೋ ಜೊತೆಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರು, ಭೂಮಿಗೆ ಸಂಬಂಧಪಟ್ಟಂತ ಏನೇ ಕೆಲಸಗಳು ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಅನುಕೂಲವೇ ಇರುತ್ತೆ, ಬಿಟ್ಟರೆ ಅನಾನುಕೂಲ ಇಲ್ಲ. ಬಟ್ ಒಂದು ನಿಮಗೆ ಕಿವಿ ಮಾತೇನಂದ್ರೆ, ನೀವೇನೋ ಹೊಸದಾಗಿ ಮನೆ ಕಟ್ಟಬೇಕು ಅನ್ಕೊಂಡಿದ್ರೆ ಈ ತಿಂಗಳು ಬೇಡ, ಶುರು ಮಾಡಬೇಡಿ. ಮಾಡಿದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಶುರು ಮಾಡ್ತೀನಿ ಅಂದ್ರೆ ಬೇಡ, ಅದು ಸ್ವಲ್ಪ ಸಂಧಿಕಾಲ ಅಪ್ಲೈ ಆಗುತ್ತೆ, ಸ್ವಲ್ಪ ಜಾಗ್ರತೆ ವಹಿಸ್ತಕ್ಕಂಥದ್ದು ಉತ್ತಮ. ಆಮೇಲೆ ಮಾರ್ಚ್ 25ನೇ ತಾರೀಕಿಂದ ಏಪ್ರಿಲ್ 5ನೇ ತಾರೀಕುವರೆಗೂ ಅದು ಪರಮ ಸಂಧಿಕಾಲ. ಆ ಟೈಮಲ್ಲಿ ಯಾರು ಬೋರ್ ಹಾಕ್ಸಕ್ ಹೋಗ್ಬೇಡಿ. ಆ ಟೈಮಲ್ಲಿ ಬೋರ್ ಹಾಕ್ಸಕ್ ನಿಮಗೆ ಅಧಿಕ ಫಲ ಸಿಗಲ್ಲ, ಹಾಗಾಗಿ ಆ ಟೈಮಲ್ಲಿ ಬೇಡ. ಇನ್ನು ಗ್ರಹಗಳ ಚಲನವಲನಗಳನ್ನು ನೋಡಿದಾಗ ಗುರು ಸ್ಥಾನ ಬದಲಾವಣೆ ಆಗಿದೆಯಾ ಅಂದ್ರೆ ಇಲ್ಲ. ಮೇ 15ರವರೆಗೂ ನಿಮ್ಗೆ ಅಷ್ಟಮ ಗುರುನೇ ಇರ್ತಾರೆ. ಗುರು ನಿಮ್ಗೆ ತೃತೀಯ ಮತ್ತು ಷಷ್ಠಾಧಿಪತಿ. ಸ್ವಲ್ಪ ಮಟ್ಟಿಗೆ ಧೈರ್ಯ ಕಡಿಮೆ ಇರುತ್ತೆ. ಆರೋಗ್ಯದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗುವಂತ ಸಾಧ್ಯತೆಗಳು ಏನಾಗಬಹುದು, ಸ್ವಲ್ಪ ರೆಸ್ಪಿರೇಟರಿ ಸಿಸ್ಟಮ್ ತೊಂದರೆ ಆಗಿ ಉಸಿರಾಟಕ್ಕೆ ಸ್ವಲ್ಪ ಹಿಂಸೆ ಆಗುವಂಥದ್ದು, ಕೋಲ್ಡ್ ಕಫ ಜಾಸ್ತಿ ಆಗುವಂಥದ್ದು, ಕಿವಿ ಬಾಧೆ, ಹಲ್ಲು ಬಾಧೆ, ಕಣ್ಣು ಬಾಧೆ, ಅಂದ್ರೆ ಕತ್ತಿನ ಮೇಲ್ಗಡೆಗೆ ಸ್ವಲ್ಪ ಬಾಧೆಗಳಾಗುವಂತ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದೆ. ಶತ್ರುಗಳು ನಿಮ್ಗೆ ಏಕಾಏಕಿ ಸುಮ್ಮನೆ ಕೆಲಸನೇ ಇರಲ್ಲ, ತಪ್ಪೇ ಇರಲ್ಲ, ಶತ್ರುಗಳು ಉತ್ಪತ್ತಿ ಆಗೋದು, ಸುಮ್ಮನೆ ದೃಷ್ಟಿ ಬೀಳೋದು, ಇದೆಲ್ಲ ಸರಿ ಮಾಡ್ಕೊಳ್ಳೋಕೆ ಸ್ವಲ್ಪ ಶಕ್ತಿ ದೇವತೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮಾರಮ್ಮನ ದೇವಸ್ಥಾನಕ್ಕೋ ಅಥವಾ ಚೌಡೇಶ್ವರಿ ದೇವಸ್ಥಾನಕ್ಕೋ ಅಥವಾ ಸಪ್ಳಮ್ಮನ ದೇವಸ್ಥಾನಕ್ಕೋ, ಅಣ್ಣಮ್ಮನ ದೇವಸ್ಥಾನಕ್ಕೋ, ಯಲ್ಲಮ್ಮನ ದೇವಸ್ಥಾನಕ್ಕೋ, ಯಾವ್ದಾದ್ರು ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರಿ.
ವಾರಕ್ಕೊಮ್ಮೆ ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗ್ಬೇಕು. ನಮ್ಮಲ್ಲಿರೋ ಕೆಟ್ಟದ್ದೆಲ್ಲ ದೇವಸ್ಥಾನಕ್ಕೆ ಹೋದ್ರೆ ಕ್ಲಿಯರ್ ಆಗ್ಬಿಡುತ್ತೆ. ಮತ್ತೆ ಬೂಸ್ಟ್ ಮಾಡ್ಕೊಂಡು ವೈಬ್ರೇಷನ್ಸ್ ಫೀಲ್ ಮಾಡ್ಕೊಂಡು ಮತ್ತೆ ಬರ್ಬೇಕು ಪಾಸಿಟಿವ್ ಆಗಿ. ನೆಗೆಟಿವ್ ಆಗುತ್ತೆ. ತಿರ್ಗಾ ಪ್ರತಿ ವಾರ ಹೋಗ್ತಾ ಇದ್ದಾಗೆಲ್ಲ ನೆಗೆಟಿವ್ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಇನ್ನು ಶನಿ ಅಂತೀರಾ, ತುಲಾ ರಾಶಿಗೆ ಪಂಚಮ ಶನಿ ಪ್ರಭಾವ ಇತ್ತು. ಶನಿಯಿಂದನೂ ನಿಮ್ಗೇನು ಕೆಟ್ಟದ್ದಿಲ್ಲ, ಶನಿಯಿಂದ ಒಳ್ಳೇದೇ ಇದೆ. ನಿಮ್ಮ ರಾಶಿಗೆ 11ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ಮಾತ್ರ 14ನೇ ತಾರೀಕುವರೆಗೂ ಚೆನ್ನಾಗಿರಲ್ಲ. 14 ಆದ್ಮೇಲೆ ಸೂರ್ಯನು ಮಿತ್ರನ ಮನೆಗೆ ಬಂದ್ಬಿಟ್ಟು ಲಾಭಸ್ಥಾನಾಧಿಪತಿ ನಿಮಗೆ ಒಳ್ಳೆ ಫಲವನ್ನೇ ಕೊಡ್ತಾರೆ. ಓವರ್ ಆಲ್ ನೋಡಿದಾಗ ಚೆನ್ನಾಗೇ ಇದೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಜನರಲೈಸ್ ಆಗಿ ಯಾವ ತರ ಇದೆ, ಅಧಿಪತಿಗಳು ನಿಮಗೆ ಗ್ರಹ ಅಧಿಪತಿಗಳೆಲ್ಲ ಚೆನ್ನಾಗಿರೋದ್ರಿಂದ ಯೋಚನೆ ಮಾಡಬೇಡಿ. ಅತಿಥಿಗಳ ಆಗಮನದಿಂದ ಬಂಧು ಮಿತ್ರರಿಂದ ಸಹಾಯ, ಸ್ವಲ್ಪ ಖರ್ಚು, ಸ್ವಲ್ಪ ಸುತ್ತಾಟ ತಿರುಗಾಟ, ಕೆಲಸದಲ್ಲಿ ಸ್ವಲ್ಪ ಬದಲಾವಣೆಗಳಾಗತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಜಯಪ್ರಾಪ್ತಿ, ಧನಲಾಭ. ವಿದ್ಯಾರ್ಥಿಗಳಿಗೆ ಬಹಳ ಸ್ಫೂರ್ತಿದಾಯಕವಾಗಿರುತ್ತೆ ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಈ ತಿಂಗಳು. ಮನಸ್ಸಿಗೆ ಇರುವಂತಹ ಯೋಚನೆಗಳು, ಮನೋದೂರಗಳು ದೂರ ಆಗುತ್ತೆ. ಪ್ರಯಾಣ ಸ್ವಲ್ಪ ಅನುಕೂಲ ಆಗುತ್ತೆ. ಮನೋರೋಗಗಳು ನಿಮ್ಮಿಂದ ದೂರವಾಗುತ್ತೆ. ಜೊತೆಗೆ ತೃಪ್ತಿ ಅನ್ನುವಂಥದ್ದು ಸಿಗುತ್ತೆ. ದೇಹದಲ್ಲಿ ಸ್ವಲ್ಪ ಬಲ ಅನ್ನುವಂಥದ್ದು ಉತ್ಪತ್ತಿ ಆಗುತ್ತೆ. ಕೆಲವೊಂದು ಬದಲಾವಣೆಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಸರ್ಕಾರಿ ಕ್ಷೇತ್ರಗಳಲ್ಲಿ ಅನುಕೂಲಗಳ ಪ್ರಾಪ್ತಿ ಇದೆ. ಕೋರ್ಟ್ ಕಚೇರಿ ವಿಚಾರದಲ್ಲಿ ಜಯಪ್ರಾಪ್ತಿ, ಜಯ. ಮಿತ್ರರಿಂದ ಸಹಾಯ. ಎಲ್ಲಾದ್ರೂ ನೀವು ಹೋಗಬೇಕು ಅಂತಂದ್ರೆ ಪ್ರೀ ಪ್ಲಾನ್ ಆಗಿ ಹೋಗೋದು ಉತ್ತಮ. ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಧನಲಾಭ, ಮಿತ್ರರ ಸಹಾಯ ಎಲ್ಲ ಸಿಗುತ್ತೆ. ವಾಹನ ಸೌಖ್ಯ ಎಲ್ಲ ಚೆನ್ನಾಗಿರುತ್ತೆ. ಒಳ್ಳೆ ಪ್ರೀತಿ ಪಾತ್ರರು ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ. ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ, ಗೌರವ ಅಭಿವೃದ್ಧಿ ಆಗುತ್ತೆ. ತಿಂಗಳು ಪ್ರಾರಂಭದಲ್ಲಿ ಅಷ್ಟೊಂದು ಉತ್ತಮ ಇಲ್ಲದೆ ಇದ್ರು ತಿಂಗಳ ಮಧ್ಯಭಾಗದ ನಂತರ ಅಂತ್ಯದವರೆಗೂ ಅದ್ಭುತವಾಗಿರುತ್ತೆ. ಆಲಸ್ಯ, ಸೋಂಬೇರಿತನ ಮೊದಲೊಂದು 13-14 ದಿನ ಇರುತ್ತೆ. ದಾನ ಧರ್ಮಗಳು, ಪೂಜೆಗಳಲ್ಲಿ ಹೆಚ್ಚಿನ ಆಸಕ್ತಿನ ಪಡಿತೀರಾ. ಗುರುಗಳ ಆಶೀರ್ವಾದ ನಿಮ್ಗೆ ಸಿಗುತ್ತೆ. ನೂತನ ವಸ್ತುಗಳನ್ನ ಖರೀದಿ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ನೆಮ್ಮದಿ ವಾತಾವರಣ ಸಿಗುತ್ತೆ. ಕುಟುಂಬದಲ್ಲಿ ಸೌಖ್ಯ. ಹೊಸ ಕೆಲಸ ಪ್ರಾರಂಭ ಮಾಡ್ತಾ ಇದ್ರೆ ಸ್ವಲ್ಪ ಸ್ಟಾಪ್ ಮಾಡಿ. ಇರೋ ಕೆಲಸನ ಮುಂದುವರ್ಸ್ಕೊಂಡು ಹೋಗ್ಬಿಡಿ. ಸಂಧಿಕಾಲ ಮುಗಿಲಿ, ಸ್ವಲ್ಪ ವೆಯ್ಟ್ ಮಾಡಿ. ರೈತರಿಗಂತೂ ಚೆನ್ನಾಗಿದೆ. ವ್ಯವಸಾಯಕ್ಕೆ, ಪಾಲುದಾರಿಕೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಚೆನ್ನಾಗಿದೆ. ಹಾಲು ಮತ್ತೆ ತರಕಾರಿ, ಹೂವು, ಹಣ್ಣು, ಆಮೇಲೆ ರೈತರು ಹಸು ಕುರಿ ಮೇಯಿಸುವಂಥವ್ರು, ಅಂದರೆ ಹೈನುಗಾರಿಕೆ ಮಾಡುವಂಥವ್ರಿಗೆಲ್ಲ ಭಾಳ ಚೆನ್ನಾಗಿದೆ ಈ ತಿಂಗಳು. ಔಷಧ ವ್ಯಾಪಾರಿಗಳಿಗೂ ತುಂಬ ಚೆನ್ನಾಗಿರುತ್ತೆ. ಮೆಡಿಕಲ್ ರಿಲೇಟೆಡ್ ಕೂಡ ನವಚೈತನ್ಯ ಉತ್ಪತ್ತಿಯಾಗಿ ಶರೀರದಲ್ಲಿ ನಿಮಗೆ ಲವಲವಿಕೆ ಜಾಸ್ತಿ ಆಗುತ್ತೆ 14ನೇ ತಾರೀಕು ನಂತರ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲವೇ. ಬಟ್ ಇನ್ನೂ ತಳ್ತೀನಿ ಅಂದರೆ ಇದು 2 ತಿಂಗಳು ತಳ್ಳಿ, ಅದಂದ್ರೆ ಅತ್ಯಂತ ಶುಭ ಫಲ ಇದೆ, ಚಿಂತೆ ಮಾಡೋಂಗಿಲ್ಲ. ಓವರ್ ಆಲ್ ನೋಡಿದಾಗ ಏನು ಹೇಳುತ್ತೆ ಅಂದರೆ ನೋಡಿ, ಧರ್ಮೇ ಸೂರ್ಯ ಶೀತ ಗುರು ಬಂಧು ಭಾವೇ ಶೌರ್ಯೇ ಭೌಮ ಪಂಚಮೆ ದೇವಮಂತ್ರಿ ಕಾಮೇ ಶುಕ್ರಾಷ್ಟಮೆ ಭಾನುಪುತ್ರ ಕುರ್ಯಾಸ್ತ ಕ್ಲೇಶ ಮಿಥ್ಯಾಹುರಣ್ಯೇ ಅಂತ ಹೇಳಿ ಒಂದು ಶ್ಲೋಕ. ಈ ಶ್ಲೋಕ ಹೇಳುತ್ತೆ, ರವಿಯು ಪಿತೃಕಾರಕ. ನೋಡಿ, ರವಿ ಈಗ ಗೋಚಾರದಲ್ಲಿ 11ನೇ ಮನೆ ಅಧಿಪತಿ ರವಿ ಬಂದು 6ನೇ ಮನೆಗೆ ಬರ್ತಾ ಇದ್ದಾರೆ 14ನೇ ತಾರೀಕು. 9ನೇ ಭಾವ ಪಿತೃಸ್ಥಾನ. 9ನೇ ಮನೇಲಿ ಯಾರಿದ್ದಾರೆ? ಕೂಜ ಇದ್ದಾರೆ. ತಂದೆಗೆ ಕಷ್ಟಗಳೇನೋ ಬರುತ್ತಾ? ಇಲ್ಲ. ಯಾಕಂದ್ರೆ ಲಾಭಾಧಿಪತಿ ಷಷ್ಠದಲ್ಲಿ ಮಿತ್ರನ ಮನೆಯಲ್ಲಿ ತೊಂದರೆ ಬರಲ್ಲ. ತಂದೆ ತಾಯಿಗಳಿಗೆ ಏನು ತೊಂದರೆ ಇಲ್ಲ. ಈ ತಿಂಗಳು 28ನೇ ತಾರೀಕಿನವರೆಗೂ ನಿಮಗೆ ವಿಶೇಷವಾಗಿ ಸ್ವಲ್ಪ ಮಾತೃಗೆ ಸೌಖ್ಯ ಕಡಿಮೆ. ನಿಮ್ಮ ತಾಯಿಯ ಆಶೀರ್ವಾದ, ನಿಮ್ಮ ತಾಯಿಯ ಒಂದು ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಬರಬಹುದು. ಅದಾದ್ಮೇಲೆ ನೋಡಿ, ಯಾವುದೇ ತರದ ಸಮಸ್ಯೆಗಳು ಕಾಣ್ತಾ ಇಲ್ಲ. ಬಟ್ ಗುರು ನಿಮಗೆ ಪಂಚಮದಲ್ಲಿ ಇಲ್ಲ. ಪಂಚಮಾಧಿಪತಿ ಗುರು ಅಷ್ಟಮದಲ್ಲಿ ಇದ್ದಾನೆ. ಮೇ 15ಕ್ಕೆ ಗುರು ಭಾಗ್ಯಕ್ಕೆ ಬರ್ತಾರೆ. ಅಲ್ಲಿಂದ ತುಂಬಾ ಚೆನ್ನಾಗಿದೆ. ಓವರ್ ಆಲ್ ನೋಡಿದಾಗ ಈ ತಿಂಗಳು ಗುರು ನಿಮಗೆ ಸಪೋರ್ಟ್ ಮಾಡದೆ ಹೋಗ್ಬೋದು. ಆದರೆ ಖಂಡಿತವಾಗ್ಲೂ ನಿಮಗೆ ಶನಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಬಹಳ ಒಳ್ಳೆ ಫಲ. ಸಪೋರ್ಟ್ ಮಾಡ್ತಾರೆ ಅಂದ ತಕ್ಷಣ ತುಲಾ ರಾಶಿಯವರು ನೀವು ಸುಮ್ಮನೆ ಇದ್ದು ಬಿಡೋದಲ್ಲ. ಈ 28ನೇ ತಾರೀಕು ಮಾರ್ಚ್ ತಿಂಗಳು ಶನಿ ಬದಲಾವಣೆ ಆಗ್ತಾ ಇದ್ರೆ 29ನೇ ತಾರೀಕು ಎಲ್ಲಾ ಕಡೆ ಮಹಾಯಾಗಗಳು ಮಾಡ್ತಾ ಇರ್ತಾರೆ. ಈ ಒಂದು ಶನಿ ಯಾಗ, ಜಪ ಸಮೇತ ಹೋಮ, ಚತುರ್ದಶಿ ಇತ್ಯಾದಿಗಳು ಮಾಡ್ತಾ ಇರ್ತಾರೆ. ನಿಮ್ಮ ಊರು ಸುತ್ತಮುತ್ತ, ಗ್ರಾಮ ಸುತ್ತಮುತ್ತ, ಮನೆ ಸುತ್ತಮುತ್ತ ಎಲ್ಲಾದ್ರೂ ಮಾಡ್ತಾ ಇರ್ತಾರೆ. ಖಂಡಿತವಾಗ್ಲೂ ನೀವು ಕಡ್ಡಾಯವಾಗಿ ಒಂದು ಥ್ಯಾಂಕ್ಸ್ ಹೇಳ್ಬೇಕು. 5 ವರ್ಷ ನನ್ನನ್ನು ಕಾಪಾಡ್ದಪ್ಪ, ಇನ್ನು ಮುಂದಕ್ಕೆ ನನ್ನ ಬಿಟ್ಟು ಹೋಗ್ತಾ ಇದೆಯಾ, ನಿನ್ನ ಅನುಗ್ರಹ ನನ್ನ ಮೇಲೆ ಇರಲಿ, ನಿನ್ನ ಆಗ್ರಹ ಬೇಡ ನನಗೆ ಅಂತ ಒಂದು ಯಾಗಕ್ಕೆ ನೀವು ಪಾಲ್ಗೊಳ್ಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.